ಓಂ ಶಾಂತಿ. ಆಧ್ಯಾತ್ಮಿಕ ಚಿಂತನೆ. ಮಂಗಳಗೌರಿ ವ್ರತ. ಇದರ ಆಧ್ಯಾತ್ಮಿಕ ಅರ್ಥ: ಮಂಗಳಗೌರಿ ವ್ರತವನ್ನು ಸಾಮಾನ್ಯವಾಗಿ ಮಂಗಳವಾರದಂದು, ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ವಿವಾಹಿತರು ಆರೋಗ್ಯ, ಐಶ್ವರ್ಯ ಮತ್ತು ದಾಂಪತ್ಯ ಸುಖಕ್ಕಾಗಿ ಆಚರಿಸುತ್ತಾರೆ. ಆದರೆ ಇದರ ಹಿಂದೆ ಕೇವಲ ಧಾರ್ಮಿಕ ಕರ್ಮಕಾಂಡವಷ್ಟೇ ಅಲ್ಲ, ಆಳವಾದ ಆಧ್ಯಾತ್ಮಿಕ ಸಂದೇಶವೂ ಇದೆ. ಆಧ್ಯಾತ್ಮಿಕ ಅರ್ಥ: ಮಂಗಳಗೌರಿ ಅಂದರೆ ಶುದ್ಧ ಶಕ್ತಿ. ಮಂಗಳ ಎಂದರೆ ಶುಭ, ಶುದ್ಧತೆ. ಗೌರಿ ಎಂದರೆ ದೇವಿ ಪಾರ್ವತಿ, ಶಾಂತಿ, ಸಹನಶೀಲತೆ ಮತ್ತು ಭಕ್ತಿ. ಮನಸ್ಸಿನಲ್ಲಿ ಮಂಗಳ ಅಂದರೆ ಶುಭ ಮತ್ತು ಹೃದಯದಲ್ಲಿ ಗೌರಿ ಅಂದರೆ ಪ್ರೇಮ, ಶಕ್ತಿ ನೆಲೆಸಿದಾಗ ಜೀವನ ಧನ್ಯವಾಗುತ್ತದೆ. ದಾಂಪತ್ಯದಲ್ಲಿ ದೈವಿಕತೆ. ವ್ರತದಲ್ಲಿ ಪತಿಯ ಆಯುಷ್ಯ, ಪ್ರಾರ್ಥನೆ ಮಾಡುವುದೇ ಸತ್ಯವಾದ ಪ್ರೀತಿ, ಸೇವೆ ಮತ್ತು ಕೃತಜ್ಞತೆಯ ಸಂಕೇತ. ಇದು ಸಂಬಂಧದಲ್ಲಿ ಅಹಂಕಾರವನ್ನು ತೊರೆದು ಸಮರ್ಪಣೆ ಮತ್ತು ತ್ಯಾಗವನ್ನು ಬೆಳೆಸಲು ಪ್ರೇರೇಪಿಸುತ್ತದೆ. ಅಂತರಂಗದ ಶುದ್ಧೀಕರಣ. ಉಪವಾಸವು ಕೇವಲ ದೇಹವನ್ನು ಹಗುರಗೊಳಿಸುವುದಲ್ಲ, ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಜಪ, ಪೂಜೆ, ಕಥಾ ಶ್ರವಣ ಇವುಗಳು ಚಿತ್ತವನ್ನು ದೇವರತ್ತ ಕೇಂದ್ರೀಕರಿಸುತ್ತದೆ. ಮಂಗಳ ಕಾರ್ಯದ ಶಕ್ತಿಯನ್ನು ಆಹ್ವಾನಿಸುವುದು. ವ್ರತದ ದಿನ ಮಾಡುವ ಪ್ರಾರ್ಥನೆ, ದೀಪಾರಾಧನೆ, ದಾನ ಇವು ಸತ್ಪುರುಷ ವೃತ್ತಿಯ ಬಿತ್ತನೆ. ಇದು ನಮ್ಮ ಜೀವನದಲ್ಲಿ ಶುಭ ಫಲವನ್ನು ಆಕರ್ಷಿಸುತ್ತದೆ. ಸುಂದರ ಸಂದೇಶ. ಮಂಗಳಗೌರಿ ವ್ರತ ಕೇವಲ ಪತಿಯ ಕಲ್ಯಾಣಕ್ಕಾಗಿ ಮಾತ್ರವಲ್ಲ, ಕುಟುಂಬದ ಸೌಹಾರ್ದ, ಮನಸ್ಸಿನ ಶುದ್ಧತೆ ಮತ್ತು ಆತ್ಮಶಕ್ತಿಯ ವೃದ್ಧಿಗಾಗಿ ಮಾಡುವ ಆಧ್ಯಾತ್ಮಿಕ ಸಾಧನೆ. ಶ್ರಾವಣದ ಹೂವಿನಂತೆ ಜೀವನದ ಪ್ರತಿದಿನವೂ ಭಕ್ತಿಯಿಂದ ಅರಳಲಿ ಎಂಬುದು ಇದರ ಮರ್ಮ. ಮಂಗಳಗೌರಿ ವ್ರತ ಕಥೆಯ ರೂಪದಲ್ಲಿ ಆಧ್ಯಾತ್ಮಿಕ ಅರ್ಥ. ಕಥೆ: ಒಮ್ಮೆ ಹಿಮಾಲಯ ಪರ್ವತದ ತುದಿಯಲ್ಲಿ ಪಾರ್ವತಿ ದೇವಿ ಶಿವನನ್ನು ಪತಿಯಾಗಿ ಪಡೆಯುವ ಗಾಢ ತಪಸ್ಸು ಮಾಡುತ್ತಿದ್ದಳು. ಅವಳ ತಪಸ್ಸಿಗೆ ಮಂಗಳವಾರದ ದಿನ ವಿಶೇಷ ಮಹತ್ವವಿತ್ತು. ಆ ದಿನದಲ್ಲಿ ಅವಳು ಉಪವಾಸವಿಟ್ಟು ಹೃದಯದಿಂದ ಶುದ್ಧ ಪ್ರಾರ್ಥನೆ ಮಾಡಿ ಸಂಪೂರ್ಣವಾಗಿ ಶಿವನ ರೂಪವನ್ನು ಮನಸ್ಸಿನಲ್ಲಿ ನೆನೆಸುತ್ತಿದ್ದಳು. ಅವಳ ಭಕ್ತಿ, ಸಹನೆ ಮತ್ತು ಪ್ರಾರ್ಥನೆಯ ಸಮರ್ಪಣೆಯು ತೇಜಸ್ವಿಗೆ ಮರುಮಾತಿಲ್ಲ. ಶಿವನು ಸಂತೋಷಗೊಂಡು ಅವಳಿಗೆ ವರ ಮಾಡಿದನು. ಮಂಗಳವಾರದಂದು ನಿಷ್ಠೆಯಿಂದ ವ್ರತ ಮಾಡಿದ ಸ್ತ್ರೀಯರು ದಾಂಪತ್ಯ ಸುಖ, ಆರೋಗ್ಯ ಮತ್ತು ಆತ್ಮಶಕ್ತಿಯನ್ನು ಪಡೆಯುತ್ತಾರೆ. ಅವರ ಮನೆಯಲ್ಲಿ ಸದಾ ಮಂಗಳ ವಾತಾವರಣ ನೆಲೆಸಿರುತ್ತದೆ. ಆಧ್ಯಾತ್ಮಿಕ ಅರ್ಥ. ಈ ಕಥೆಯ ಹಿಂದೆ ಇರುವ ಸಂದೇಶ ತುಂಬ ಆಳವಾದುದು. ಪ್ರೀತಿ ಮತ್ತು ಭಕ್ತಿ. ನಿಜವಾದ ಪ್ರೀತಿ ಎಂದರೆ ಎದುರಾಳಿಯ ಸುಖಕ್ಕಾಗಿ ತ್ಯಾಗ ಮತ್ತು ಸಮರ್ಪಣೆ. ಶುದ್ಧ ಚಿಂತನೆ. ಮಂಗಳವಾರದ ವ್ರತವು ಮನಸ್ಸನ್ನು ದೇವರತ್ತ ಕೇಂದ್ರೀಕರಿಸಿ ನಕಾರಾತ್ಮಕತೆಯನ್ನು ತೊಡೆದುಹಾಕುತ್ತದೆ. ಆತ್ಮಬಲ. ಉಪವಾಸ ಮತ್ತು ಜಪದ ಮೂಲಕ ಇಂದ್ರಿಯಗಳನ್ನು ನಿಯಂತ್ರಿಸುವ ಶಕ್ತಿ ಬರುತ್ತದೆ. ಮಂಗಳ ಶಕ್ತಿ ಆಹ್ವಾನ ಅಂದರೆ ಶುಭ ಕಾರ್ಯ, ದೀಪಾರಾಧನೆ ಮತ್ತು ದಾನ ಇವು ಜೀವನದಲ್ಲಿ ಮಂಗಳದ ಬೆಳಕು ಹರಡುತ್ತದೆ. ಮುಗ್ಧ ಸಂದೇಶ. ಮಂಗಳಗೌರಿ ವ್ರತವು ಕೇವಲ ಒಂದು ಆಚರಣೆ ಅಲ್ಲ, ಇದು ಆತ್ಮ ಶುದ್ಧೀಕರಣದ ಒಂದು ಸಾಧನೆ. ಪ್ರೀತಿ, ಶಾಂತಿ ಮತ್ತು ಭಕ್ತಿ ಮೂರು ಹೂಗಳು ಅರಳಿದರೆ ಜೀವನವೇ ದೇವಾಲಯವಾಗುತ್ತದೆ.